ಇಂಕ್ವಿಲಾಬ್ ಜಿಂದಾಬಾದ್, ಇಂಕ್ವಿಲಾಬ್ ಜಿಂದಾಬಾದ್. ಮಲೆನಾಡು ರೈತರ ಹೋರಾಟಕ್ಕೆ, ಮಲೆನಾಡು ರೈತರ ಹೋರಾಟಕ್ಕೆ, ರೈತ ವಿರೋಧಿ ಸರ್ಕಾರಗಳಿಗೆ, ರೈತ ವಿರೋಧಿ ಸರ್ಕಾರಗಳಿಗೆ, ಅರಣ್ಯ ಇಲಾಖೆ ಜನ ವಿರೋಧಿ ಅಧಿಕಾರಿಗಳಿಗೆ, ಜನ ವಿರೋಧಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೋರಾಟ ಹೋರಾಟ ಗೆಲ್ಲುವವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಸರ್ಕಾರ ಅಂತ ಸರ್ಕಾರ, ಯಾವಾಗ ಸರ್ಕಾರ, ಸರ್ಕಾರ ಅಂತ ಸರ್ಕಾರ, ಯಾವಾಗ ಸರ್ಕಾರ, ಕಾನೂನಂತೆ ಕಾನೂನು, ಅಪ್ಪನ ಮಾರೇ ಕಾನೂನು, ಕಾನೂನಂತೆ ಕಾನೂನು, ಅಪ್ಪನ ಮಾರೇ ಕಾನೂನು. ಮಲೆನಾಡಿನ ರೈತರನ್ನು ಒಕ್ಕಲೆಬ್ಬಿಸಲು ಹೊರಟಿರುವ ಸರ್ಕಾರಕ್ಕೆ, ತ್ಯಾಗ ಮಾಡಿದವರಿಗೆ ಚೂರಿ ಹಾಕುತ್ತಿರುವ ಸರ್ಕಾರಗಳಿಗೆ, ತ್ಯಾಗ ಮಾಡಿರುವವರಿಗೆ ಚೂರಿ ಹಾಕುತ್ತಿರುವ ಸರ್ಕಾರಗಳಿಗೆ ಇಂಕ್ವಿಲಾಬ್ ಜಿಂದಾಬಾದ್, ಇಂಕ್ವಿಲಾಬ್ ಜಿಂದಾಬಾದ್. ಹೋರಾಟ ಜೈಲು, ಅನ್ಯಾಯ ಬಯಲು, ಹೋರಾಟ ಜೈಲು, ಅನ್ಯಾಯ ಬಯಲು, ಹೋರಾಟ ಜೈಲು, ಅನ್ಯಾಯ ಬಯಲು. ರಕ್ತವನ್ನು ಚೆಲ್ಲುತ್ತೇವೆ, ಭೂಮಿಯನ್ನು ಬಿಡುವುದಿಲ್ಲ, ರಕ್ತವನ್ನು ಚೆಲ್ಲುತ್ತೇವೆ, ಭೂಮಿಯನ್ನು ಬಿಡುವುದಿಲ್ಲ. ಇಂಕ್ವಿಲಾಬ್ ಜಿಂದಾಬಾದ್, ಇಂಕ್ವಿಲಾಬ್ ಜಿಂದಾಬಾದ್. ರೈತ ವಿರೋಧಿ ಸರ್ಕಾರಗಳಿಗೆ, ಧಿಕ್ಕಾರ, ಧಿಕ್ಕಾರ, ರೈತರ ಬೇಡಿಕೆಗಳನ್ನು ಈಡೇರಿಸದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಅಯ್ಯಯ್ಯೋ ಅನ್ಯಾಯ. ಇಂಕಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್. ಸಿಸಿಎಫ್ ಹನುಮಂತ ಗೌಡನಿಗೆ, ಸಿಸಿಎಫ್ ಹನುಮಂತ ಗೌಡನಿಗೆ. ಹನುಮಂತಪ್ಪ ರೈತರನ್ನು ಒಕ್ಕಲೆಬ್ಬಿಸಲು ಹೇಳಿಕೆ ನೀಡಿರುವ ಸಿಸಿಎಫ್ಗೆ, ಸರ್ಕಾರದ ವಿರೋಧ ಹೇಳಿಕೆಯನ್ನು ಕೊಡಿದ ಸಿಸಿಎಫ್ಗೆ, ಸರ್ಕಾರದ ಆದೇಶಗಳನ್ನು ಕಡೆಗಣಿಸುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ, ಸುಪ್ರೀಂ ಕೋರ್ಟಿನ ಆದೇಶಗಳನ್ನು ಉಲ್ಲಂಘಿಸುತ್ತಿರುವ ಅಧಿಕಾರಿಗಳಿಗೆ, ಭ್ರಷ್ಟ ತಹಸೀಲ್ದಾರ್ ಎಸಿಗಳಿಗೆ, ಭ್ರಷ್ಟ ಡಿಸಿಗಳಿಗೆ, ರೈತರ ಬೇಡಿಕೆಗಳನ್ನು ಈಡೇರಿಸದ ಸರ್ಕಾರಗಳಿಗೆ ಲಕ್ಷಾಂತರ ಎಕರೆ ಭೂಮಿಯನ್ನ ಕೊಟ್ಟು ರಾಜ್ಯಕ್ಕೆ ಬೆಳಕೆ ನೀಡಿದವರು. ಮಲೆನಾಡಿನ ಜನ ಅಂದ್ರೆ ಬಹಳ ಕಷ್ಟಜೀವಿಗಳು, ಪ್ರಾಣಿಗಳ ಜೊತೆ ಪರಿಸರದ ಜೊತೆ ಇವತ್ತು ಬದುಕಿ ಅವರು ತಮ್ಮ ಬೆಳೆಗಳನ್ನು ಕಾಪಾಡಿಕೊಂಡು ಪ್ರತಿನಿತ್ಯ ತಾವು ಜೀವನ ಮಾಡ್ತಿರ್ತಕ್ಕಂಥವ್ರು. ಇವತ್ತು ಇಂಥವ್ರನ್ನ ಮಲೆನಾಡನ್ನ ಇವತ್ತು ಮಸಣ ಮಾಡಲಿಕ್ಕೆ ಸರ್ಕಾರಗಳು ಹೊರಟಿದೆ. ಇಡೀ ಜಿಲ್ಲೆಯಲ್ಲಿ ಮಲೆನಾಡಿನ ಪಶ್ಚಿಮ ಘಟ್ಟದಲ್ಲಿ 130 ವರ್ಷದ ಹಿಂದೆ ಫಾರೆಸ್ಟ್ ಆಗಿತ್ತು ಅಂತ ಹೇಳಿ ಎಲ್ಲ ರೈತರಿಗೆ ಇವತ್ತು ನೋಟಿಸನ್ನ ಕೇಸ್ ಹಾಕಿ ರೈತರ ಹಕ್ಕುಪತ್ರಗಳನ್ನು ವಜಾ ಮಾಡ್ತಾ ಇದೆ. ಇಲ್ಲಿ ಅಂಬಾರ್ಗುಡ್ಡದ ಕಡೆನೂ ಸುಬ್ರಹ್ಮಣ್ಯ ಹೇಳ್ತಿದ್ದ ಸುಮಾರು 200 ಜನರಿಗೆ ಕೊಟ್ಟಿರೋ ಬಗರ್ಕುಂ ಹಕ್ಕುಪತ್ರ ಮತ್ತು 94C ಹಕ್ಕುಪತ್ರಗಳನ್ನು ವಜಾ ಮಾಡಿದ್ದಾರೆ. ಸಿಂಗಳಿಕ ಅಭಯಾರಣ್ಯ ಅಂತ ಹೇಳಿ ಕಾನೂನು ಬಾಹಿರವಾಗಿ ಮಾಡಿ ಹಕ್ಕುಪತ್ರ ಇದ್ದವರಿಗೂ ಸಹ ತೊಂದರೆ ಕೊಡೋದು, ಪೋಡಿ ಮಾಡದೇ ಇರೋದು, ಆ ರೈತರ ಮೇಲೆ ದೌರ್ಜನ್ಯ ಮಾಡೋದು, ರೈತರ ಯುವಕರಿಗೆ ಬೇಡಿ ಹಾಕ್ತಕ್ಕಂಥ ಕೆಲಸವನ್ನೆಲ್ಲ ಈ ಅರಣ್ಯ ಇಲಾಖೆಯ ವನ್ಯಜೀವಿ ವಲಯದವರು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ವನ್ಯಜೀವಿ ವಲಯನೇ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಲಕ್ಷಾಂತರ ಕೋಟಿ ವಂಚನೆ ಮಾಡಿ ದುಡ್ಡು ಪಡೆದು ದೊಡ್ಡ ದೊಡ್ಡ ಉದ್ಯಮಿಗಳು, ರೆಸಾರ್ಟ್ಗಳು, ಕಾಲೇಜುಗಳನ್ನು ಹೊಂದಿದವರಿಗೆ ಅವ್ರದನ್ನು ಕೈ ಬಿಡ್ತಾ ಇದ್ದಾರೆ. ಶರಾವತಿ ಪಂಪ್ ಸ್ಟೋರೇಜಿಗೆ 12,000 ಮರ ಕಡಿಯೋಕ್ಕೆ ಯಾವುದೇ ವಿಚಾರಣೆ ಮಾಡದೆ ಮರ ಕಡಿಯೋಕ್ಕೆ ಆದೇಶ ಕೊಡ್ತಾರೆ. ರೈತರು, ಅರಣ್ಯವಾಸಿಗಳು, ಮುಳುಗಡೆ ರೈತರು ಭೂಮಿ ಕೇಳಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ರಿ ಅಂತ ಸರ್ಕಾರ ಹೇಳ್ತದೆ. ಇದನ್ನ ಖಂಡಿಸಿ 30ನೇ ತಾರೀಕು ಗುರುವಾರ ಇದೇ ತಿಂಗಳು ಎಸಿ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನ ಗರೂರು ಬಾರಂಗಿ ಹೋಬಳಿಯವರು, ಆವಿನಹಳ್ಳಿ ಹೋಬಳಿಯವರು ಮತ್ತೆ ತಾಲೂಕಿನ ಎಲ್ಲ ರೈತರಿಗೂ ಈ ಸುದ್ದಿಯನ್ನು ತಿಳಿಸಿ ತೀವ್ರ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಯನ್ನ ತಕ್ಷಣ ಈ ಕ್ಷೇತ್ರದ ಶಾಸಕರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ 30ನೇ ತಾರೀಕೊಳಗೆ ಬಗೆಹರಿಸೋದಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಅನ್ನೋದು ಹೇಳಬೇಕು. ಜಿಲ್ಲಾ ಮಂತ್ರಿನೂ ಹೇಳಬೇಕು, ಸಂಸತ್ ಸದಸ್ಯರು ಹೇಳಬೇಕು. ನಮ್ಮ ಸರ್ಕಾರ ಬಂದರೆ ತಕ್ಷಣವೇ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತಿದ್ದಂಥ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ತಕ್ಷಣವೇ ನಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ಮೀಟಿಂಗನ್ನು ಕರೆದು ವಿಧಾನಸೌಧದಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು. ನಮ್ಮ ಪ್ರಧಾನಮಂತ್ರಿಯವರು ಸಹ ಶಿವಮೊಗ್ಗಕ್ಕೆ ಬಂದಾಗ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸ್ತೀವಿ, ಅಡಿಕೆ ಬೆಳೆಗಾರರ ಸಮಸ್ಯೆ ಬಗೆಹರಿಸ್ತೀವಿ ಅಂದಿದ್ರು. ಅಡಿಕೆ ವಿಷ ಹಾನಿಕಾರಕ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಇವತ್ತು ಕೇಂದ್ರದ ಮಂತ್ರಿಗಳು ಸಾಗರಕ್ಕೆ ಬಂದಾಗ ಅಡಿಕೆ ಬೆಳೆಗಾರರಿಗೆ ಅಡಿಕೆ ಸಂಶೋಧನೆ ಮಾಡಿ ಅಡಿಕೆಗೆ ಉಂಟಾಗಿರ್ತಕ್ಕಂಥ ಮಾನಹರಣವನ್ನು ತೆಗಿತೀವಿ, ಮಾನ ಉಳಿಸ್ತೀವಿ, ಸಂಶೋಧನೆ ಮಾಡ್ತೀವಿ ಅಂದಿದ್ರು. ಆದರೆ ಇವತ್ತು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ, ಮಾಡಿಲ್ಲ. ಅದಕ್ಕೋಸ್ಕರ ಕೂಡಲೇ ಅಡಿಕೆ ಸಂಶೋಧನೆ ಆಗಬೇಕು.
ಅಡಿಕೆ ಬೆಳೆಗಾರರನ್ನ ತೆಗೆದ್ರೆ ಮಲೆನಾಡನ್ನೇ ತೆಗಿಬೋದು ಅಂತ ಸರ್ಕಾರಗಳು ಭಾವಿಸಿದೆ. ನಾವು ಅಲ್ಲಿ ಮಲೆನಾಡಿನ ಜನರನ್ನ, ರೈತರನ್ನ, ಬೆಳೆಗಾರನ್ನ ತೆಗಿಯಕ್ಕಾಗಲ್ಲ. ಈ ಸರ್ಕಾರಗಳನ್ನ ಜನ ಕಾಲಲ್ಲಿ ಒದ್ದು ಓಡಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ.